ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ಮಾರ್ನಿಂಗ್ಗೆ ಎದ್ದು ಸ್ವಲ್ಪ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ಚಿಕನ್ ತರಿಸಿದ್ವಿ. ಏನಾದ್ರೂ ಫ್ರೈ ಏನಾದರೂ ಮಾಡಿಕೊಂಡು ಸ್ವಲ್ಪ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ, ಇಲ್ಲ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತೊಂದು ಸಂಡೇ ಫುಲ್ಲು ಪೂರ್ ಸಂಡೇ. ಏನು ಬೆಳಿಗ್ಗೆ ಎದ್ದಾಗಿಂದ ಕೆಲಸ ಮಾಡೋದಾ ಬಿಡೋದಾ ಅನ್ನೋ ಥರನೇ ಇತ್ತು. ಸರಿ ಫಸ್ಟ್ ಮನೇಲಿ ಅಡುಗೆ ಮಾಡಿ ಮುಗಿಸ್ಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಏನು ಚಿಕನ್ ಫ್ರೈ ಅಂತ ನನಗೆ ಗೊತ್ತಿಲ್ಲ, ಏನೋ ಇದ್ದು ಪುಡಿ ಎಲ್ಲ ಹಾಕ್ಬಿಟ್ಟು ಏನಾದರೂ ಒಂದು ಗ್ರೇವಿ ಥರ ಮಾಡೋಣ, ಸಾಂಬಾರು ತಿಂದು ಬೋರ್ ಹೊಡೆದೋಗಿದೆ ಅಂತ ಹೇಳ್ಬಿಟ್ಟು ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ವಿ. ಇದು 1 kg ಕರೆಕ್ಟಾಗಿ ಚಿಕನ್ ಇದೆ, ಆಲ್ಮೋಸ್ಟ್ 900 ಗ್ರಾಮ್ ಟು 1 kg ಅಷ್ಟು. ಏನು ಗೊತ್ತಾ, ಸಡನ್ನಾಗಿ ಈ ಥರ ಏನಾದರೂ ಮಾಡಿದ್ರೆ ಸಕ್ಕದಾಗಿ ಬಂದುಬಿಟ್ಟಿರುತ್ತೆ ಚಿಕನ್ ಟೇಸ್ಟು. ಹಾಗೆ ಇವತ್ತು ಹೆಂಗೆ ಬರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಧನಿಯಾ ಪೌಡ್ರು 1-2 ಸ್ಪೂನಷ್ಟು, ಯಾಕಂದರೆ ತಿಕ್ನೆಸ್ ಗ್ರೇವಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು 1-2 ಸ್ಪೂನ್ ಹಾಕ್ಕೊಂಬಿಟ್ಟು ನಿಮಗೆ ಚಿಕನ್ ಮಸಾಲ ಎಲ್ಲ ಬರುತ್ತಲ್ವ, ಮನೇಲಿ ಮಾಡಿಟ್ಕೊಂಡಿದ್ರೆ ಅದೇ ಹಾಕ್ಬೋದಾಗಿತ್ತು. ಮನೇಲಿ ಮಾಡಿಟ್ಕೊಂಡಿದ್ದು ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ತರಿಸಿದೆ ಚಿಕನ್ ಮಸಾಲಾನ. ಅದು ಯಾವ ಕಂಪ್ನಿದು ಬೇಕಾದರೂ ಹಾಕೋಬೋದು, ನಿಮ್ಗೆ ಯಾವ ಕಂಪ್ನಿದು ಇಷ್ಟ ಆಗುತ್ತೆ ಅಂತ. ನಾನು ಯಾವುದೋ ಒಂದು ಕಂಪ್ನಿದು ಹಾಕ್ಕೊತಾ ಇದ್ದೀನಿ, ಹೆಸರೆಲ್ಲ ಮೆನ್ಷನ್ ಮಾಡಿಲ್ಲ ನಾನು. ಸ್ವಲ್ಪ ಚೆನ್ನಾಗಿ ಇದನ್ನು, ಯಾಕಂದರೆ ಫಸ್ಟ್ ಇದು ಹಾಕೊಂಬಿಟ್ರೆ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ಆಮೇಲೆ ಗ್ರೇವಿ ನಾವು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮಾಡಿದ್ರೆ ಒಂಥರ ಆಗಿರುತ್ತೆ. ಅದಕ್ಕೆ ಫಸ್ಟ್ ಇದು ಹಾಕ್ಕೊಂಡು ಒಂದು 0.5% ಅಷ್ಟು ಚಿಕನ್ ಬೇಯಿಸ್ಕೊಂಡ್ರೆ ನಮ್ಗೆ ಅವಾಗ ಚೆನ್ನಾಗಿ ಅನಿಸುತ್ತೆ ಗ್ರೇವಿ ಅಂತ ಹೇಳ್ಬಿಟ್ಟು ಇದು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತು 1-2 ಟೊಮೆಟೊ, ಇದು ಗ್ರೇವಿಗೆ ಅಷ್ಟೇ, ಒಂದು ತಿಕ್ನೆಸ್ ಗ್ರೇವಿ, ಈರುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪೇಸ್ಟು ಬೇರೆ ಬೇರೆ ಹಾಕೋತಾರೆ. ನಾನು ಎರಡೂ ಬೇರೆ ಬೇರೆ ಹಾಕೋದು ಅಂತ ಹೇಳ್ಬಿಟ್ಟು ಒಂದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿದ್ದೆ. ಸ್ವಲ್ಪ ಹಣ್ಣು ಅಂಥದ್ದು ಇರಲಿಲ್ಲ, ಟೊಮೆಟೊ ಸ್ವಲ್ಪ ಕಾಯಿ ಥರನೇ ಇತ್ತು, ತುಂಬ ರೆಡ್ಡಿಶ್ ಆಗೇನು ಇರಲಿಲ್ಲ. ಅದಕ್ಕೆ ನಾನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ರೆಡ್ಡಿಶ್ ಆಗಿದ್ದರೆ ಇನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಖಾರದ ಪುಡಿ ಹಾಕಿರ್ತಾರಲ್ವ ಅದರಲ್ಲೇ ಚೆನ್ನಾಗಿ ಅನಿಸುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಉಪ್ಪು ಸ್ವಲ್ಪ ಮೊದಲೇ ಹಾಕೊಂಡ್ಬಿಟ್ಟಿದ್ದೀನಿ, ಆ ಕ್ಲಿಪ್ಪಿಂಗ್ ಒಂದು ಮಿಸ್ ಆಗಿ ಹೋಗ್ಬಿಟ್ಟಿದೆ. ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಚಿಕನ್ ಬೇಯಬೇಕಾದ್ರೇ ಆಲ್ರೆಡಿ ಉಪ್ಪು ಹಾಕೊಂಡ್ಬಿಟ್ಟಿದ್ದೆ, ಆ ಕ್ಲಿಪ್ಪಿಂಗ್ ಮಿಸ್ ಆಗೋಗ್ಬಿಟ್ಟಿದ್ದೆ. ಅದು ಆಲ್ರೆಡಿ ನಾನು ಫಸ್ಟ್ ಚಿಕನ್ ಹಾಕಿ ಆದಮೇಲೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಚಿಕನ್ ಇಳಿಸೋದು ಒಂದು 5 ನಿಮಿಷ ಅಂತ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ಎಂಟೈರ್ ಚಿಕನ್ ಗ್ರೇವಿನ ಟೇಸ್ಟೇ ಚೇಂಜ್ ಮಾಡುತ್ತೆ. ಇವಾಗ ಹೋಟೆಲ್ಲೆಲ್ಲ ನಾವು ಕಡಾಯಿ ಚಿಕನ್ ಆ ಥರ ಎಲ್ಲ ತೊಗೊತೀವಲ್ಲ, ಸೊ ಆ ರೀತಿ ಬರುತ್ತೆ, ಸಕ್ಕತ್ತಾಗಿರುತ್ತೆ ಮಾತ್ರ ತಿನ್ನೋಕ್ಕೆ. ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ನಾನು ಅಂದ್ಕೊಂಡೆ ಮೇ ಬಿ ಈ ಸರಿ ಚೆನ್ನಾಗಿ ಬರುತ್ತೋ ಇಲ್ವೋ, ದಿಢೀರಂತ ಮಾಡ್ತಾ ಇರೋ ಚಿಕನ್ನು ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ ನಾನು ಯಾವ ರೆಸಿಪೀಸು ನೋಡೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲ ಮಸಾಲ ಹಾಕಿ ಚಪಾತಿಗೆ ಅಂತಲೇ ಮಾಡ್ತಾಯಿದ್ದೆ. ಅದಕ್ಕೆ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ ಎಲ್ಲ ಹಾಕೋಬೋದು ನಿಮ್ಮ ವೆರೈಟಿಗೆ ತಕ್ಕಂಗೆ. ನಾನು ಇವಾಗ ಸದ್ಯಕ್ಕೆ ಬರೀ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಕಡ್ಡಿ ಸ್ವಲ್ಪ ಬಲ್ತಂಗಿತ್ತು, ಅದಕ್ಕೆ ಅದನ್ನು ಮಾತ್ರ ಹಾಕಲಿಲ್ಲ. ಅದನ್ನು ಹಾಕೊಂಬಿಟ್ಟೋಷ್ಟೊತ್ತಿಗೆ ಚೆನ್ನಾಗಿ ಘಮ್ ಅಂತ ಬರ್ತಾಯಿತ್ತು ಸ್ಮೆಲ್ ಕೂಡ. ಸರಿ ಎಲ್ಲ ತಿಂದ್ಬಿಟ್ಟು ಏನು ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ಬಡಿಸ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಿಶೋರ್ಗೂ ಸಿದ್ದುಗೂ ಒಬ್ಬೊಬ್ರಿಗೆ ಒಂದೊಂದು ಬೇಕಿತ್ತು. ಒಬ್ಬರು ರೈಸ್ ಬೇಕಾಗಿತ್ತು ಗ್ರೇವಿ ಜೊತೆ, ಒಬ್ರಿಗೆ ಚಪಾತಿ ಬೇಕಾಗಿತ್ತು. ಸರಿ 2 ಮಾಡಿದ್ದೆ, ಒಬ್ರಿಗೆ ಚಪಾತಿ ಕೊಟ್ಟೆ, ಒಬ್ರಿಗೆ ಗ್ರೇವಿ ಕೊಟ್ಟೆ. ನಾನು ಒಂದು ಚಪಾತಿ ರೈಸು ನಾನು 2 ತಿಂದೆ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು. ಸರಿ ಕೂತು ಬೋರ್ ಹೊಡಿತಾ ಇತ್ತು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಆವಾಗ ಸಡನ್ನಾಗಿ ಯಾವುದೋ ರೀಲ್ಸಲ್ಲಿ ನೋಡ್ತಾ ಇದ್ವಿ, ಫ್ಲವರ್ ಶೋ ನಡೀತಾ ಇದೆ ನೋಡು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ರೀಲ್ಸ್ ನೋಡ್ಬಿಟ್ಟು ಕಿಶೋರ್ಗೆ ಹೇಳಿದೆ, ಮನೇಲಿ ಕೂತ್ಕೊಂಡೇ ಇದ್ದೀವಲ್ಲ ಏನು ಮಾಡೋದು ಅಂದಿದ್ದಕ್ಕೆ. ಸರಿ ನೇಡಿ ಸುಮ್ಮನೆ ಹಾಗೆ ತಿರ್ಗಾಡ್ಕೊಂಡು ಬರೋಣ ಅಂತ ದಿಢೀರಂತ ಅಲ್ಲಿ ಹೋಗೋ ಪ್ಲ್ಯಾನಿಂಗ್ ಆಯಿತು. ಸರಿ ಎಲ್ಲ ಅಡುಗೆನೂ ಆಗೋಗಿತ್ತು, ನೈಟಿಗೆ ಬಂದು ಮನೇಲೆ ಊಟ ಮಾಡ್ಕೊಳ್ಳೋಣ, ಸುಮ್ಮನೆ ಹೋಗೋಣ ಅಂತ ನಾವು ಹೊರಟಿದ್ದು. ಆಲ್ಮೋಸ್ಟ್ 3 ಊಟ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಬರೋ ಅಷ್ಟೊತ್ತಿಗೆ 3:30 ಆಯಿತು. ಸರಿ ಅಂತ ಬಂದರೆ ಫುಲ್ಲು ಜಾಮು ಲಾಲ್ಬಾಗ್ ರೋಡು.
ಅಯ್ಯೋ ದೇವ್ರೆ, ಇದೇನು ನನಗೆ ಆಲ್ಮೋಸ್ಟ್ ನಾವು ಇಲ್ಲಿ ಬಂದು ಒಂದು 6 ಇಯರ್ಸ್ ಮೇಲಾಗಿದೆ. ಆವಾಗ ಒಂದು ಸರಿ ಬಂದಿದ್ವಿ, ಮನೆಯವರೆಲ್ಲ ಫ್ಯಾಮಿಲಿ ಫುಲ್ಲು ಹುಟ್ಟಿದ್ನಲ್ಲ, ಅವನಿಗೆ ಒಂದು ಸರಿ ಪಾರ್ಕ್ ಎಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಕಿಶೋರು ಸರಿ ನಡಿ ಒಂದು ಸರಿ ಹೋಗೋಣ ಅಂತ ಹೇಳಿದ್ವಿ. ಎಂಟ್ರೆನ್ಸಲ್ಲಿ ಬಿಟ್ಬಿಟ್ರು. ನಾನೇನು ಅಂದ್ಕೊಂಡೆ ಎಂಟ್ರೆನ್ಸಲ್ಲಿ ಯಾವಾಗಲೂ ಟಿಕೆಟ್ ತೊಗೊಂಡು ಬಿಡ್ತಾಯಿದ್ರು. ಮೇ ಬಿ ಈ ಸರಿ ಏನು ಇಷ್ಟೊಂದು ಜನ ಇರೋದಕ್ಕೆ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊತಾ ಇಲ್ಲ, ಸೀದಾ ಹಂಗೆ ಒಳಗೆ ಬಿಡ್ತಾ ಇದ್ದಾರೆ ಅಂದ್ಕೊಂಬಿಟ್ಟೆ ನಾನು. ಅವರು ಬುದ್ಧಿವಂತರು ಏನಂದರೆ ಒಳಕ್ಕೆ ಟಿಕೆಟ್ ತೊಗೊಳೋದೆಲ್ಲ ಇಟ್ಕೊಂಡಿದ್ರು. ನಾವು ಆಮೇಲೆ ಅಲ್ಲಿ ಆನ್ಲೈನಲ್ಲೆಲ್ಲ ಬುಕ್ಕಿಂಗ್ ಮಾಡ್ಬೋದು ಅಂತ ಇತ್ತು. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಅಲ್ಲಿ ತುಂಬ ಹೊತ್ತು ಟ್ರೈ ಮಾಡಿದ್ವಿ. ಆಮೇಲೆ ಸೀದಾ ದುಡ್ಡು ಕೊಟ್ಬಿಟ್ಟು ನಡಿ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಎಂಟ್ರೆನ್ಸ್ ಆಗಿತ್ತೆ. ಏನೋ ಪ್ರಾಣಿಗಳದ್ದು ಶೋ ನಡೀತಾ ಇತ್ತು. ನಾನು ಬೇರೆ ಹಿಂದೆ ಇದ್ದೆ, ಏನೂ ಕಾಣಿಸ್ತಾ ಇರಲಿಲ್ಲ. ಮೊಬೈಲ್ ಮಾತ್ರ ಮೇಲೆ ಎತ್ಕೊಂಡೆ ಏನೋ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಿಶೋರ್ ಆಲ್ರೆಡಿ ನಾವು ಬಂದಿರೋದು 4 o'clock. ನಾವೆಲ್ಲ ಒಳಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ, ಬಾ ಇಲ್ಲೇ ನಿಂತ್ಕೊಂಡು ಸ್ಟಾರ್ಟ್ ಕೂಡ ಮಾಡಲಿಲ್ಲ. ಸುಮಾರು ಒಂದು 5 ನಿಮಿಷವರೆಗೂ ಅಲ್ಲೇ ನಿಂತ್ಕೊಂಡಿದ್ದೆ ವೆಯ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಅಂತ. ಅವ್ರು ಈ ಕಾಲಕ್ಕೆ ಸ್ಟಾರ್ಟ್ ಮಾಡೋ ಮಟ್ಟಿಗೆ ಕಾಣ್ತಾ ಇರಲಿಲ್ಲ. ಸರಿ ಆಯ್ತು ನಡಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಒಳಗಡೆ ಗ್ಲಾಸ್ ಹೌಸ್ ಇದೆಯಲ್ಲ ಅಲ್ಲಿ ಮೇಯ್ನ್ ಇರೋದಲ್ವ, ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲೊಂಥರ ರೈತರದ್ದು ಸ್ಟ್ಯಾಚು ಮಾಡಿದರು. ಇದನ್ನು ನೋಡೋಕೆ ಚೆನ್ನಾಗಿತ್ತು ಒಂಥರ. ಆಲ್ಮೋಸ್ಟ್ ಇದು ಸ್ಟಾರ್ಟಾಗಿ ಆಲ್ಮೋಸ್ಟ್ 10 days ಮೇಲೆ ಆಗಿತ್ತಂತೆ, ಗೊತ್ತೇ ಆಗಿಲ್ಲ ನನಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಲ್ ಬಾಗಿಗೆ ಬಂದಿದ್ದೀನಿ. ಇವಾಗಿಂದನೇ ವ್ಲಾಗ್ ಶುರು ಮಾಡಿತ್ತು. ಮೇನ್ ಎಂಟ್ರೆನ್ಸಿಂದ ಶುರುನೇ ಮಾಡೋಕ್ಕಾಗಿಲ್ಲ, ಫುಲ್ಲು ಸಿಕ್ಕಾಪಟ್ಟೆ ಜನ ಇದ್ದರು, ಅದಕ್ಕೆ ಶುರು ಮಾಡೋಕ್ಕೆ ಆಗಿಲ್ಲ. ಇವಾಗ ಹೋಗ್ತಾ ಇದೀವಿ ಒಳಗಡೆ, ಬನ್ನಿ ಫ್ಲವರ್ ಶೋ ನೋಡೋಕ್ಕೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಇದ್ದಾರೆ ಗೊತ್ತಾ, ಸಿಕ್ಕಾಪಟ್ಟೆ ಜನ. ಎಷ್ಟು ಜನ ಇದ್ದಾರೆ ಗೊತ್ತಾ, ತೋರಿಸ್ತೀನಿ ಒಂದು ಸೆಕೆಂಡ್. ಎಷ್ಟು ಜನ ಇದ್ದರು ಅಂದರೆ ನಾನು ನೋಡಿದೆ ಇಡೀ ಬೆಂಗಳೂರೇ ಲಾಲ್ಬಾಗಲ್ಲಿ ಇತ್ತೇನೋ ಅನ್ನಿಸ್ಬಿಟ್ಟಿತ್ತು ನನಗೆ. ಇಲ್ಲೊಂದಷ್ಟು ಜನ, ಬೆಟ್ಟದ ಮೇಲೆ ಒಂದಷ್ಟು ಜನ, ಪಾರ್ಕ್ ಒಳಗಡೆ ಒಂದಷ್ಟು ಜನ, ಆಮೇಲೆ ಅಲ್ಲೆಲ್ಲ ತಿನ್ನುವ ಅಲ್ಲೊಂದಷ್ಟು ಜನ. ನಾನು ಇಷ್ಟು ಜನನ ನೋಡಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತೇನೋ, ಅಷ್ಟು ಜನ ಇದ್ದರು. ಒಳಗಡೆ ಎಂಟ್ರಾಗ್ತಿರೋ, ನಾವು ಎಂಟ್ರಾಗೋದೇ ಬೇಡ, ಅವರೇ ತಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಪಾಪ ಅವ್ರ ಅಪ್ಪಂದ್ರು ಹೆಗಲ ಮೇಲೆ ಎತ್ಕೊಂಡು ತೋರಿಸ್ತಾಯಿದ್ರು. ಈ ಸತಿ ಕಾನ್ಸೆಪ್ಟ್ ಏನಂದರೆ ರಾಮಾಯಣದ ವಾಲ್ಮೀಕಿ ಬರೆದಿದ್ದು ರಾಮಾಯಣದ ಕಾನ್ಸೆಪ್ಟಲ್ಲಿ ಇಟ್ಟಿದ್ರು. ಎಂಟ್ರೆನ್ಸ್ ಆಗ್ತಿದ್ದೆ ವಾಲ್ಮೀಕಿ ಅವ್ರದ್ದು ಒಂದು ಸ್ಟ್ಯಾಚು ಇತ್ತು, ಅದನ್ನಂತೂ ಸೂಪರಾಗಿತ್ತು. ಹಿಂದ್ಗಡೆ ಒಂಥರ ಹುತ್ತ ಥರ ಇತ್ತು. ಅದೂ ಹೆಂಗಿತ್ತು ಅಂದರೆ ಎಕ್ಸಾಕ್ಟಾಗಿ ಒಂಥರ ಕಂಪ್ಯೂಟರ್ ಸೆಟ್ಟಿಂಗ್ ಮಾಡೋ ಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮುಂದೆ ಹೋಗಿ ಅಂತಾನೇ ಇದ್ದಾರೆ ಅಷ್ಟು ಕ್ರೌಡಲ್ಲಿ. ನಾನು ಹಿಂಗೋ ಬಿದ್ದು ಒದ್ಲಾಡ್ಕೊಂಡು ಸದ್ಯಕ್ಕೆ ಅದ್ವಿತ್ನ ಅವ್ರ ಡ್ಯಾಡಿ ಎತ್ಕೊಂಬಿಟ್ಟಿದ್ದಕ್ಕೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ಹೂವುಗಳಂತೂ ಕಲ್ಲರ್ ಆಗಿತ್ತು. ಅದರದ್ದು ಸಾಮಂತಿಗೆ ಹೂವು, ಅದು ಇದು ಅಂತ ಎಷ್ಟೊಂದು ಹೂವು ಇತ್ತು. ಅದ್ರದ್ದು ಹೆಸರೆಲ್ಲ ಏನು ಕೇಳಕ್ಕೆ ಹೋಗ್ಬಿಡಿ, ನಾನು ಅಲ್ಲೇನು ಹೆಸರೆಲ್ಲ ನೋಡೋ ಅಷ್ಟು ಪೇಷನ್ಸ್ ಆಯಿತು. ಅಲ್ಲಿ ಸಿಕ್ಕಾಬಿಟ್ಟೆ ಕ್ರೌಡ್ ಇತ್ತು. ಫ್ಲವರ್ ಪ್ಲ್ಯಾಂಟ್ ತೊಗೊಳ್ಳ ಅಂದ್ಕೊಂಡು ಕೂತಿದ್ದ. ಫ್ಲವರು ತೊಗೋಬೇಡ, ಪ್ಲ್ಯಾಂಟು ತೊಗೋಬೇಡ, ನಡಿಯಪ್ಪ ನೀನು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ವಿ. ಅಲ್ಲಿ ಬಂದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ನನ್ನ ಹಿಂದ್ಗಡೆ ಅಷ್ಟು ಕಲರ್ಫುಲ್ಲಾಗಿದೆ, ಅದಾಗಿ ಕಾಣಿಸ್ತಾ ಇತ್ತು. ನನಗೆ ಹಿಂದ್ಗಡೆ ಹೆಂಗೆ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸಾಹೇಬರು ಐಸ್ ಕ್ರೀಮ್ ತಿಂತೀವಿ ಅಂತ ಮುಖ ಮೂತಿ ಎಲ್ಲ ಬಳ್ಕೊಂಡು ವಿಚಿತ್ರವಾಗಿ ಆಗ್ತಾಯಿದ್ರು. ಆಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಅಲ್ಲಿ ತೊಗೊಂಡ್ವಿ, ನೋಡೋಕ್ಕೆ ಚೆನ್ನಾಗಿದೆ ಅಂತ. ಇಲ್ಲಿ ಎಕ್ಸಾಕ್ಟಾಗಿ ರಾಮಾಯಣ ಕಾನ್ಸೆಪ್ಟ್ ಈ ಕಡೆ ಇತ್ತು. ಈ ಕಡೆ ಬಂದು ಅವರು ರಾಮ ಸೀತೆ ಎಲ್ಲ ಕಾಡಿಗೆ ಹೋದಾಗ ಅವ್ರದ್ದು ಮನೆ ಇರುತ್ತಲ್ವ, ಆ ಮನೆ ಕಾನ್ಸೆಪ್ಟ್ ಈ ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಸೇಮ್ ಕಾನ್ಸೆಪ್ಟಲ್ಲಿ ಮಾಡಿದರು. ಈ ಮನೆಯೂ ಚೆನ್ನಾಗಿತ್ತು. ಹೂವು ಅಂತೂ ಇನ್ನೂ ಬಾಡಕ್ಕೆ ಬಿಟ್ಟಿರಲಿಲ್ಲ. ಇಷ್ಟು ದಿನದಿಂದ ಫ್ಲವರ್ ಶೋ ನಡೀತಾ ಇದೆಯಲ್ವ, ಪುಣ್ಯಕ್ಕೆ ಏನೂ ಬಾಡಿರಲಿಲ್ಲ. ಆಮೇಲೆ ಅಲ್ಲಿ ನೀರು ಡ್ರಿಸ್ಲಿಂಗ್ ಆಗ್ತಾಯಿತ್ತು. ಹೋದವ್ರಿಗೆ ಗೊತ್ತಿರುತ್ತೆ, ಸಿಕ್ಕಾಬಟ್ಟೆ ವಾಟ್ರೆಲ್ಲ ಮಳೆ ಥರ ಡ್ರಿಸ್ಲಿಂಗ್ ಆಗೋಕ್ಕೆ ಶುರು ಆಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ನೀರು ಹಾಕಿ ಅದನ್ನು ಆ ಫ್ರೆಶ್ನೆಸ್ನ ಉಳಿಸಿದ್ರು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರಿ. ಯಾರ್ಯಾರು ಹೋಗಿದ್ದೀರೋ ಗೊತ್ತಿಲ್ಲ, ಹೋದವ್ರಂತೂ ಖಂಡಿತ. ಹೂ ನೋಡಿದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಹೂ ನೋಡಿದ್ರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಆಮೇಲೆ ಅಲ್ಲಲ್ಲಿ ಸ್ಟೋರಿನ ಹಾಕಿದ್ರು. ಒಮ್ಮೆಲೆ ಈ ಕಡೆ ಬಂದ್ವಿ. ಈ ಕಡೆ ಒಂದು ಸ್ವಲ್ಪ ಹೂವು ಒಣಗಿಬಿಟ್ಟಿತ್ತು. ಈ ಕಡೆ ಎಲ್ಲ ಸನ್ಫ್ಲವರ್ ಎಲ್ಲ ತುಂಬ ದಿನ ಇರಲ್ಲ ಅಲ್ವಾ, ಸ್ವಲ್ಪ ಬಾಡಿ ಎಲ್ಲ ಸ್ಟ್ರೈಟಾಗಿರ್ಬೇಕು. ಗಿರೆಲ್ಲ ಕೆಳಗಡೆ ನೋಡೋಕ್ಕೆ ಸೂರ್ಯನ ನೋಡೋ ಬದಲು ಕೆಳಗಡೆ ಭೂಮಿನ ನೋಡ್ತಾ ಇದ್ವು. ಅದಕ್ಕೆ ಇವರು ಹೇಳ್ತಾಯಿದ್ರು. ಇವರು ಆಮೇಲೆ ಹೊರಗಡೆ ಹೊರಟೇ ಬಿಟ್ರು. ಏನು ವೀಡಿಯೋಸ್ ಎಲ್ಲ ನೀನು ತೊಗೊಂಡು ಬಾ ರೂಪ,
ನನಗೆ ಆಗಲ್ಲ, ತುಂಬಾ ಮಗುನ ತುಂಬ ತಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಸರಿ ಆಯಿತು ನೀವು ಹೋಗಿ ಆರಾಮಾಗಿ ಹೊರಗಡೆ ಕೂತ್ಕೊಂಡಿರಿ, ನಾನು ಸ್ವಲ್ಪ ವೀಡಿಯೋಸ್ ಜಾಸ್ತಿ ಏನು ತೊಗೊಳಲ್ಲ, ಸ್ವಲ್ಪ ವೀಡಿಯೋಸ್ ತೊಗೊಂಡು ಬಂದುಬಿಡ್ತೀನಿ ಅಂತ. ಆ ಕ್ರೌಡಲ್ಲಿ ವೀಡಿಯೋಸ್ ಕೂಡ ತೊಗೊಳಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಯಾರು ಇಲ್ಲ ಅಂತ ಹೋಗಿ ವೀಡಿಯೋಸ್ ತೊಗೋಬೋದು. ಅಲ್ಲಿ ತುಂಬ ಜನ ಇದ್ದಾಗ ಅವ್ರ ತಲೆ, ಅವ್ರ ಕೈ ಎಲ್ಲ ಅದೇ ಕಾಣಿಸ್ತಾ ಇತ್ತು. ನನಗೆ ಎಷ್ಟಾಗುತ್ತೋ ನಾನು ವೀಡಿಯೋಸ್ ಮಾಡಿಕೊಂಡು, ಯಾಕಂದ್ರೆ ನನಗೆ ಬೇಕಾಗಿತ್ತಲ್ವ ಅಂತ ಬಂದೆ. ಆಮೇಲೆ ಲಾಸ್ಟ್ ಎಡ್ಜಿಗೆ ಬಂದಾಗ ಅಲ್ಲೂ ಸ್ವಲ್ಪ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿದರು, ಅದು ಇದು ಅಂತ. ಅದು ನೋಡೋಕೆ ಕಲರ್ಫುಲ್ ಆಗಿತ್ತು. ಹೊರಗಡೆ ಬರೋ ಅಷ್ಟೊತ್ತಿಗೆ ಅಪ್ಪ ಮಕ್ಕಳೆಲ್ಲ ಬಂದು ಹೊರಗಡೆ ಕೂತ್ಕೊಂಡಿದ್ದ. ಸಿದ್ದುಗೂ ಇಷ್ಟ ಆಯಿತು, ಅವನು ಬಂದು ಕೂತ್ಕೊಂಡ್ಬಿಟ್ಟಿದ್ದ. ನಾನು ವೀಡಿಯೋಸ್ ತೊಗೊಂಡು ನಾನು ಆಮೇಲೆ ಬಂದು ಸ್ವಲ್ಪ ಮಗುಗೆಲ್ಲ ಆಲ್ಮೋಸ್ಟ್ ನಾವು ಬಂದು 1.5 hour ಆಗಿತ್ತು. ಮನೇಲಿ ಊಟ ಮಾಡಿಸ್ಕೊಬಂದಿದ್ದೆ. ಅವನಿಗೆ ಸ್ವಲ್ಪ ಬಾಟ್ಲಲ್ಲೆಲ್ಲ ಹಾಲು ಫೀಡ್ ಮಾಡಿಬಿಟ್ಟು ಕೊಟ್ಬಿಟ್ಟು ಆಮೇಲೆ ಈ ಕಡೆ ಬಂದ್ವಿ. ಈ ಕಡೆ ಸ್ವಲ್ಪ ಚೇರ್ಸ್ ಎಲ್ಲ ಹಾಕಿದ್ರು. ಓಕೆ, ವಯಸ್ಸಾದವ್ರು ಕೂತ್ಕೊಳ್ಳೋಕೆ ಹಾಕಿದ್ರು, ಇಲ್ಲ ಸುಮ್ಮನೆ ಜಸ್ಟ್ ನೋಡೋಕೆ ಹಾಕಿದ್ರು ಗೊತ್ತಿರಲಿಲ್ಲ. ಯಾರೂ ಒಳಗಡೆ ಅಂತೂ ಹೋಗಿರಲಿಲ್ಲ. ಹೊರಗಡೆಯಿಂದ ವೀಡಿಯೋಸ್ ಮಾಡ್ತಾಯಿದ್ರು. 1-2-3 ಜನ ಅಲ್ಲೇ ಒಳಗಡೆ ಓಡಾಡ್ತಾಯಿದ್ರು. ಅಲ್ಲೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳಿದೆ. ಆಮೇಲೆ ಆ ಕಡೆ ಬೆಟ್ಟ ಇದೆ. ಆಮೇಲೆ ಆ ಕಡೆ ಎಲ್ಲ ಬ್ರೆಡ್ಡು, ಜಾಮು ಮತ್ತು ಚಿರ್ಮುರಿ ಮತ್ತು ಸಮೋಸ ಎಲ್ಲ ಮಾರ್ತಾಯಿದ್ದಾರೆ ಅಂತ. ಆಮೇಲೆ ಸರಿ ಆಯಿತು ನಡಿ ನಾವು ಒಂದು ರೌಂಡ್ ಹೋಗೋಣ ಆ ಕಡೆ ಅಂತ ಹೋದ್ವಿ. ನಾವೇನು ತಿನ್ನೋಕೆ ಅಷ್ಟು ಇಷ್ಟಪಡಲಿಲ್ಲ. ಈ ಮಕ್ಳಿಗೆ ಮಾತ್ರ ಬ್ರೆಡ್ಡು ಮತ್ತು ಗುಲ್ಕನ್ ಹಾಕ್ಕೊಡ್ತಾರಲ್ಲ ಅದನ್ನ ಇಸ್ಕೊಟ್ಬಿಟ್ಟು ಸಮೋಸ ಇಸ್ಕೊಟ್ವಿ. ನಾವು ತಿನ್ನಲ್ಲ ಅಂದರು, ಅವರಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಸಮೋಸ ಚೆನ್ನಾಗಿತ್ತು ಅಂತ ಹೇಳ್ದೆ ಸಿದ್ದು. ನಾವು ಸಮೋಸ ಎಲ್ಲ ತೊಗೊಂಡೆ. ನಾನೆಲ್ಲ ಅದೆಲ್ಲ ವೀಡಿಯೋಸ್ ತೊಗೊಂಡಿರೋದು, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಚಿಕ್ಕವನ್ನ ಎತ್ಕೊಂಡೋದೆಲ್ಲ ತಿನ್ನೋಕ್ಕಾಗ್ತಿಲ್ಲ. ಈ ಕಡೆ ಎಲ್ಲ ಫುಡ್ ಸ್ಟಾಲ್ಗಳು ಇಟ್ಬಿಟ್ಟಿದ್ರು. MTR, ಆಮೇಲೆ ಹೇರ್ ಆಯಿಲ್ಗಳು, ಮಿಕ್ಸಿಂಗ್ ಪುಡಿಗಳು, ಆಮೇಲೆ ಮನೆಗೆ ಡೆಕೋರೇಷನ್ ಐಟಮ್ಸ್ಗಳು, ಏನೇನೋ ಸಿಕ್ಕಾಬಟ್ಟೆ ಇತ್ತು. ನಾವು ಹೋಗಿದ್ದು ಲೇಟು, ಆಲ್ಮೋಸ್ಟ್ 4 ಗಂಟೆ. ಆಮೇಲೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಕತ್ಲೆ ಆಗೋಗುತ್ತೆ. ಓಕೆ, ನಾವು ಒಂದೇ ಸೈಡು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ರ್ಯಾಂಡಮಾಗಿ ಹಾಗೇ ಹೋಗ್ಬಿಟ್ಟು ಬೆಟ್ಟದ ಮೇಲೆ ಹೋಗಬೇಕು ಅಂತ ಸಿದ್ದು. ಅವ್ರು ಡ್ಯಾಡಿ ಬೇಡ ಅಂತ. ನಾನು ಸರಿ ಅವನು ಆಸೆ ಪಡ್ತಾ ಇದ್ದಾನೆ, ಸುಮ್ಮನೆ ಮೇಲೆ ಹಿಂಗೆ ಹೊತ್ತಿ ಹಿಂಗೆ ಇಳಿದ್ಬಿಡೋಣ ನಡಿ, ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇವ್ರಿಗೂ. ಆಮೇಲೆ ಇಲ್ಲೊಂದಿಬ್ಬರು ಯೋಗ ಥರ ಸ್ಟ್ಯಾಚು ಥರ ನಿಂತ್ಕೊಂಬಿಟ್ಟಿದ್ರು. ಸಿದ್ದು ಅವ್ರನ್ನೇ ನೋಡ್ಕೊಂಡು ನಿಂತಿದ್ನು. ಯಾರು ಇವರು, ಏನಕ್ಕೆ ಹಿಂಗೆ ನಿಂತಿದ್ದಾರೆ ಅಂತ. ನಾನು ಗೊತ್ತಿಲ್ಲಪ್ಪ, ಏನೋ ಮಾಡ್ತಾಯಿದ್ದಾರೆ, ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋ ಅಷ್ಟು ಪೇಷನ್ಸ್ ನಮಗೂ ಇಲ್ಲ ಇವಾಗ. ಸರಿ ಬಾ, ಏನೋ ಸಮಥಿಂಗ್ ಏನಾದರೂ ಯೋಗ ಆ ಥರದ್ದು ಇರುತ್ತೆ. ಆಮೇಲೆ ಇನ್ನೊಂದು ದಿನ ಏನಾದ್ರೂ ಎಲ್ಲಾದರೂ ನೋಡಿದ್ರೆ ಕೇಳಿ ಏನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಬೆಟ್ಟದ ಮೇಲೆ ಹೋದ್ವಿ. ಬೆಟ್ಟದ ಮೇಲೆ ಹೋದರೆ ವೆದರ್ ಚೆನ್ನಾಗಿತ್ತು. ಆ ಥರ ಚಳಿ ಇರಲಿಲ್ಲ, ಮಂಜು ಇರಲಿಲ್ಲ, ಯಾಕಂದರೆ ಅಷ್ಟು ಜನ ಇತ್ತಲ್ಲ, ಹ್ಯೂಮಿಡ್ ಆಗಿತ್ತು ಅನಿಸುತ್ತೆ. ವಾತಾವರಣ ಚೆನ್ನಾಗಿತ್ತು. ಮೇಲೆ ಹೋಗಿ ಹತ್ಬಿಟ್ಟು ಅಲ್ಲೊಂದು ರೌಂಡ್ ಕೂತ್ಕೊಂಡ್ವಿ. ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಸ್ವಲ್ಪ ಐಸ್ ಕ್ರೀಮ್ ಏನಾದರೂ ಇಸ್ಕೊಳ್ಳೋಣ ಅಂದ್ಕೊಂಡ್ವಿ, ಬೇಡ ಅಂತ ಹೇಳಿಬಿಟ್ಟು ಅಲ್ಲಿ ಜೋಳ ಮಾಡ್ತಾಯಿದ್ರು. ಆ ಜೋಳ ತೊಗೊಂಡು ಅದನ್ನು ತಿಂದ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಲಾಲ್ಬಾಗಿಂದ ಹೊರಗಡೆ ಹೊರಟ್ಬಿಟ್ಟು ಸ್ವಲ್ಪ ದೂರದಲ್ಲಿ ಹಾಕಿದ್ವಿ ಗಾಡಿನ, ಹತ್ತಿರದಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.